ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಧರ್ಮಸ್ಥಳದ ಬಗ್ಗೆ ಭಾಳ ವಿಡಿಯೋಗಳು ಬೇಡ ಅಂತ ಮನಸ್ಸು ಮಾಡಿದರು. ಯಾಕೋ ಏನೋ ಅನಿವಾರ್ಯವಾಗಿ, ಯಾಕಂದರೆ 1, 2, 3, 4, 5 ವಾರ ಬಿಡ್ಬೋದು. ಹಾಗೆ ಒಂದರಿಂದ ಒಂದು ಬರ್ತಾಯಿದ್ದಾವೆ ಹಗರಣಗಳು, ಒಂದರಿಂದ ಒಂದು ದುರ್ಘಟನೆಗಳಾಗಿದ್ದು ಮತ್ತೇನು ಬರ್ತಾಯಿದ್ದಾವೆ. ಒಂದು ಕಡೆ 470ಕ್ಕೂ ಹೆಚ್ಚು ಶವಗಳು ಅನ್ಐಡೆಂಟಿಫೈಡ್, ಗುರುತಿಲ್ಲದ ಶವಗಳು ಅಂತೇಳಿ ಹೇಳ್ತಾರೆ. ಅದೇ ಕಾಲಕ್ಕೆ 75 ಶವಗಳನ್ನು ಮುಂಜಾನೆ ಇಂಥ ಸಾಯಂಕಾಲವರೆಗೆ ಪೋಸ್ಟ್ ಮಾರ್ಟಮ್ ಮಾಡಿ ಅವತ್ತು ಗುರುತಾಗಲಿಲ್ಲ ಅಂತೇಳಿ ಹೋಗೋದು ಬಿಡ್ತಾರೆ. ಅನೇಕ ವಿಷಯಗಳು ಹಾಗೆ ಹೊರಗೆ ಬರ್ತಾನೆ ಇದ್ದಾವೆ ಒಂದರಿಂದ ಒಂದು. ಒಂದು ಕಡೆ ನೀವು ಗೊತ್ತದ ಸೌಜನ್ಯ ಹಿಡ್ಕೊಂಡು ಅನೇಕ ಹೆಣ್ಮಕ್ಳ ಮೇಲೆ ಆದಂಥ ದಾಳಿ ಇನ್ನೂ ಆಗ್ತಾಯಿದೆ. ಅನೇಕ ಹುಡುಗಿಯರು ಸಿಕ್ಕಿದಾವಂತೇಳಿ ಅವ್ರು ಚೆನ್ನಾಗಿ ಹೇಳಿದ ಮಾತು ಕೇಳಿದಾಗ ಗಾಬರಿ ಆಗುವಂಥದ್ದು. ಮತ್ತು ಈಗ ಸ್ಕೆಲ್ಟನ್ಗಳು ಮತ್ತೆ ಸಿಗ್ತಾಯಿದ್ದು, ಮತ್ತೆ ಸಿಕ್ಕಿದಾವ, ಮತ್ತೆ ಸುದ್ದಿ ಬರ್ತಾಯಿದೆ ಇತ್ತೀಚೆಗೆ. ಒಂದು ಏನಿಲ್ಲ ನಡೆದದ್ದು. ನೀನು ಧರ್ಮಸ್ಥಳದ ಇಷ್ಟೊಂದು ಆರೋಪಗಳು ಯಾಕೆ ಬರ್ತಾಯಿದ್ದಾವೆ? ಅದರಲ್ಲಿ ಈ ಪಕ್ಷಗಳು ಇದನ್ನು ಮುಚ್ಚಾಕಲಿಕ್ಕೆ ಯಾಕೆ ಪ್ರಯತ್ನ ಮಾಡ್ತಾಯಿದ್ದಾರೆ? ಸತ್ಯ ಹೊರಗೋದು ಬೇಡವಾ? ಅಲ್ಲಿ ಅನ್ಯಾಯಕ್ಕೆ ಒಳಗಾದವ್ರಿಗೆ ನ್ಯಾಯ ಸಿಗೋದು ಬೇಡವಾ? ಯಾಕಂದ್ರೆ ಅಲ್ಲೇ ಇನ್ನೊಂದು ದೊಡ್ಡ ಆರೋಪ ಕೇಳಿ ಬರ್ತಾಯಿದೆ. ಇಷ್ಟೆಲ್ಲ ಅನ್ಐಡೆಂಟಿಫೈಡ್ ಆಗೋದಕ್ಕೆ ಕಾರಣ ಅಲ್ಲೇ ಅಂಗಾಂಗಗಳನ್ನು ಮಾರುವಂಥದ್ದು ಏನಾದರೂ ಇದೆ ನಡೆದನ ಅಲ್ಲೇನಾದರೂ ಅಂತೇಳಿ ಒಂದು ಸಂಶಯ ಇತ್ತೀಚೆಗೆ ಬರ್ತಾಯಿತ್ತು. ಈಗ ಅದಕ್ಕೊಂದು ಪ್ರಬಲ ಸಾಕ್ಷಿನೂ ಸಿಗ್ತಾಯಿದೆ. ಒಬ್ಬ ಕೇರಳದ ವ್ಯಕ್ತಿ ಶ್ಯಾಮ್ ಅಂಥೇಳಿ, ಆ ವ್ಯಕ್ತಿ ಧರ್ಮಸ್ಥಳಕ್ಕೆ ಬರ್ತಾರೆ, ಅಲ್ಲಿ ಇರ್ತಾರೆ, ಇದ್ಕೊಂಡು ಒಮ್ಮೆ ನಾಪತ್ತೆ ಆಗಿಬಿಡ್ತಾರೆ. ನೋಡು, ನಾಪತ್ತೆ ಆಗ್ತಾರೆ. ಆಮೇಲೆ ಅದನ್ನು ನೋಡ್ಕೊಂಡು ಅವರ ಸಂಬಂಧಿಕರು ಬರ್ತಾರೆ. ಬಂದು ಆ ಶವನ ತೋರಿಸಿದಾಗ ಹೌದು ಇದು ನಮ್ಮ ಶವ, ನಮ್ಮ ಶ್ಯಾಮ, ನಮ್ಮ ಸಹೋದರ ಅಂತ ಹೇಳ್ತಾರೆ. ನಮ್ಮ ಹರಿದಾಸ್ ಅವರು ಕೇರಳದವರು ಹೌದು ಅಂತೇಳಿ ಅದು ಪೋಸ್ಟ್ ಮಾರ್ಟಮ್ಗೆ ಹೋಗ್ತಾರೆ. ಆ 2024 ಘಟನೆ ಇದು. ಅದು KS ಹೆಗಡೆ ಆಸ್ಪತ್ರೆ. ಇದ್ರ ಬಗ್ಗೆ ಭಾಳ ಆರೋಪಗಳು ಬರ್ತಾಯಿದ್ದಾವೆ. ಈ ಆಸ್ಪತ್ರೆ ಬಂದಲ್ಲ ಯಾಕಂತಂದ್ರೆ KS ಹೆಗಡೆ ಆಸ್ಪತ್ರೆ ಮಂಗಳೂರು, ಇಲ್ಲಿಂದ 60 ಕಿಲೋಮೀಟರ್ ಅದು ಧರ್ಮಸ್ಥಳದಿಂದ. ಅಲ್ಲಿ ಬೆಳ್ತಂಗಡಿಯಲ್ಲದ ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ಅಲ್ಲಿ ಸರ್ಕಾರದ್ದು. ಅಲ್ಲಿ ಯಾಕೆ ಮಾಡಿಸಲಿಲ್ಲ? ಹೋಗಿ ಮಂಗಳೂರಿಗೆ ಹೋಗಿದ್ರಲ್ಲಿ ಏನು ಇಕ್ವಿಪ್ಮೆಂಟ್ ಇರಲ್ಲ, ಮತ್ತೇನು ಪ್ರಾಬ್ಲಮ್ ಇರ್ಬೋದು. ಬೆಳ್ತಂಗಡಿಯಲ್ಲಿ ಮಂಗಳೂರು ಸರ್ಕಾರಿ ಆಸ್ಪತ್ರೆ ಇದಲ್ರಿ. ಮತ್ತು ಈ ಹೆಣಗಳನ್ನು ಅಥವಾ ಶವಗಳೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಬೇಕಾಗಿದ್ದು ಸರ್ಕಾರಿ ಆಸ್ಪತ್ರೆಗಳು, ಈ ಖಾಸಗಿಯಲ್ಲಿ ಯಾಕೆ? ಈ ದೊಡ್ಡ ಪ್ರಶ್ನೆ ಇವತ್ತು ಎದ್ದು ಬಿಟ್ಟದ. ಇದು ಮೀಡಿಯಾದಲ್ಲಿ ಇದೆ ಚರ್ಚೆ ಇವತ್ತು. ಅದರಲ್ಲೂ ಶ್ಯಾಮ್ ಆ ವ್ಯಕ್ತಿ ಪೋಸ್ಟ್ ಮಾರ್ಟಮ್ ಕೊಡ್ತಾನೆ, ರಿಪೋರ್ಟ್ ಕೊಡ್ತಾನೆ ಅಂತ ಹೇಳಿದರು. ಇವತ್ತಿಗೂ 2024 ನಡೆದಂಥ ಘಟನೆ ಇದು. ಇವತ್ತಿಗೂ ಅದು ರಿಪೋರ್ಟ್ ಸಿಗ್ತಾಯಿಲ್ಲ ಶ್ಯಾಮಂದು. ಅದು ಅನ್ಐಡೆಂಟಿಫೈಡ್ದೊಳಗೆ ಹೋಗಿಬಿಟ್ಟದ. ಅವರ ಸಹೋದರ ಹರಿದಾಸ್ ಇದ್ದವ್ರು ಬಂದಿಲ್ಲ, ನಮ್ಮ ತಮ್ಮಗೋ ಅಣ್ಣಗೋ ನಮ್ಮ ಸ್ವರ್ಗ ಸಿಗಬೇಕಾಗಿತ್ತು, ನಮಗೆ ಕೇಳಿದವರು ಮುಕ್ತಿ ಸಿಗಬೇಕಾಗಿದೆ, ಅದಕ್ಕಿದು ನಮ್ಮ ಕೂಡ್ರಿ ಅಂತ ಬೆನ್ನತ್ತಿದ್ದಾರೆ. ಪಾಪ ಕೊಡ್ತಾ ಇಲ್ಲ. ಅದು ಲಿಸ್ಟ್ ನೋಡ್ತಾರೆ, ಅನ್ಐಡೆಂಟಿಫೈಡ್ದೊಳಗೆ ಬಂದುಬಿಟ್ಟದ. ಹಿಂಗಂದ್ರೆ ಏನು ಅಂತ, ಇದು ಯಾಕೆ ಹಿಂಗಾಯ್ತು ಇಂಥ ಇನ್ನೂ ಎಷ್ಟಿದ್ದಾವೆ? ಜಸ್ಟ್ ಇದೊಂದು, ಇನ್ನೂ ಎಷ್ಟಿದ್ದಾವಲ್ಲ, ಎಷ್ಟೋ ಅನ್ಐಡೆಂಟಿಫೈಡ್ ಅಲ್ಲೇ ಹೆಣಗಳು ಸಿಕ್ಕಿದಾವೆ, ಹೋಗಿದ್ದೀವಿ ಅಂತೇಳಿ ಚಿನ್ನ ಹೇಳಿದಾರೆ. ಮತ್ತು ಬೇರೆ ಹೇಳ್ತಾ ಇದ್ದಾರೆ, ಸಿಗ್ತಾ ಇದ್ದಾವೆ. 470ಕ್ಕೂ ಅಧಿಕ ಶವಗಳು ಸಿಕ್ಕಿದಾವೆ. ಅಂದರೆ ಇದರೆಲ್ಲ ಇವೆಲ್ಲ ಆರ್ಗನ್ಸ್ ಅಂತ ಕರಿತೀವಿ. ಶರೀರ, ಕಿಡ್ನಿ ಇರ್ಬೋದು, ಹಾರ್ಟ್ ಇರ್ಬೋದು, ಲಾಸ್ಟ್ ಮೂಮೆಂಟ್ದಾಗಿನ್ನು ಬ್ರೈನ್ ಇರ್ಬೋದು. ಇವೆಲ್ಲ ಮಾರ್ಕೊಳ್ತಿದ್ರ, ಇದೇನು ಸಪ್ಲೈ ಮಾಡ್ತಿದ್ರ ಅನ್ನೋದು ಇವತ್ತು ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಸಂಶಯ ಯಾಕೆ ಬರ್ತದೆ ಇವ್ರು ಎಲ್ಲರಿಗೂ ಅಂದ್ರೆ, ಇಷ್ಟು ಅನ್ಐಡೆಂಟಿಫೈಡ್ ಹೆಂಗಾಗಿ ಸಾಧ್ಯ? ಅದು ಬೆಳಗಿಂದ ಒಂದೇ ದಿನದೊಳಗೆ ಪೋಸ್ಟ್ ಮಾರ್ಟಮ್ ಮಾಡಿ ಯಾರೂ ಇಲ್ಲ ಅಂತ ಒಗೆದು ಬಿಡುವಂಥದ್ದು ಏನಿದು? ಇದನ್ನು ಇವತ್ತು ಎನ್ಕ್ವೈರಿ ಆಗಬೇಕು ಅಂಥೇಳಿ ಇವತ್ತು ಕೇಳ್ತಾ ಇದ್ದಾರೆ ಜನ. ಅದರಲ್ಲೂ ನಮ್ಮ ಹರಿದಾಸ್ ಅವರು ಶ್ಯಾಮ್ ಅವರು ಬ್ರದರ, ಇದು ಎನ್ಕ್ವೈರಿ ನಮ್ಗೆ ರಿಪೋರ್ಟ್ ಬೇಕು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕು. ಇನ್ನೂ ಇಂಥವು ಎಷ್ಟಿದ್ದಾವೆ ಅನ್ನೋದು ಇವತ್ತು ಪ್ರಶ್ನೆ ಮೇಲೆ ಪ್ರಶ್ನೆ ಶುರುವಾಗಿಬಿಟ್ಟಿದ್ದಾವೆ.
ಯಾಕಂದರೆ ಈಗ 470ಕ್ಕೂ ಹೆಚ್ಚು ಅನ್ಅನ್ಎಂಪ್ಲಾಯ್ಡ್ ಇದ್ದಾವೆ. 75 ಅದರಲ್ಲೂ ಬೆಳಗಿನ ಸಾಯಂಕಾಲ ಒಳಗೆ ಪೋಸ್ಟ್ಪೋನ್ ಮಾಡಿ ಕಳಿಸ್ಬೋದು. ಅಷ್ಟರಾಗ ಆಗಿಬಿಡ್ತಾ ಅದ್ರ ರಿಪೋರ್ಟ್ ಏನು ಹೋಗಳಿಗೆ ಅದು ಯಾರು ಏನು ಎಂತು. ಮತ್ತು ಅದನ್ನು ಪಂಚಾಯತ್ ಒಳಗೆ ಕೇಳಿದಾಗ ಹೌದು ಅವತ್ತು ಬೆಳಗ್ಗಿತ್ತು ಸಾಯಂಕಾಲ ಬಂತು ಪೋಸ್ಟ್ಪೋನ್ ಬಗ್ಗೆ ಮಣ್ಣು ಮಾಡಿದ್ದು ಅವ್ರು ಹೇಳ್ತಾ ಇದ್ದಾರೆ. ಒಂದಕ್ಕೊಂದು ಲಿಂಕೇಜಸ್ ಅದಾವಲ್ಲ, ಸಂಬಂಧಗಳಿದ್ದಾವೆ. ಇದು ಅತ್ಯಂತ ಭೀಕರವಾದ ಘಟನೆ. ಇದು ತನಿಖೆ ಆಗಲೇಬೇಕಾಗಿದೆ. ಯಾಕೆ ಪಾಪ ಯಾರೋ ಬಂದಿರ್ತಾರೆ ಅಲ್ಲೇ ಒಂದು ನೆಮ್ಮದಿಗಾಗಿ, ಮಾನಸಿಕ ನೆಮ್ಮದಿಗಾಗಿ ಧರ್ಮಸ್ಥಳ ಅದೇ ಬರುತ್ತಪ್ಪ ಅಂತೇಳಿ ಅಂದ್ರೆ ಪಾಪ ಈ ಎಲ್ಲ ಘಟನೆಗಳಾದ್ರೆ ಶ್ಯಾಮ್ ಅನ್ನೋರ್ಗೆ ಸಾವು ಆಗ್ತದೆ. ಸಾಯಂಕಾಲಕ್ಕೆ ಆಗುತ್ತೆ ಅವ್ರದ್ದು ದಫನೂ ಆಗಿಬಿಡ್ತದೆ ಅಂತೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಕೊಡೋದಿಲ್ಲ, ಆ ಹೆಣನೂ ಕೊಡೋದಿಲ್ಲ ಅಂಥೇಳಿ ಇವತ್ತು ಮಾತಾಡ್ತಾ ಇದ್ದಾರೆ. ಅವ್ರ ರಿಪೋರ್ಟ್ ಸಿಗ್ತಾ ಇದ್ದಾವೆ ಅವರ ಸಂಬಂಧಿಗಳಿಂದಾಗಿ. ಇವತ್ತಿಗೂ 1 ವರ್ಷ ಆದರೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲ. ಅದು ಇವತ್ತು ಅನ್ಐಡೆಂಟಿಫೈಡ್, ಗುರುತಿಸಲಾಗಲಾರದ, ಗುರುತಿಸಲು ಅಸಾಧ್ಯವಾದ ಅನ್ನುವಂಥ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಇವತ್ತು ಧರ್ಮಸ್ಥಳದ ಬಗ್ಗೆ ಮತ್ತಷ್ಟು ಇವತ್ತು ಏನಾಗಿಬಿಡೋದಪ್ಪ ಅಂತಂದ್ರೆ ಇದೆಲ್ಲ ಏನು ಯಾಕೆ ಆಗ್ತಾಯಿದೆ ಇಲ್ಲ. ಒಂದು ಕಡೆ ಶವಗಳು ಸಿಗ್ತಾ ಇದ್ದಾವೆ, ಇನ್ನೊಂದು ಕಡೆ ಅನ್ಐಡೆಂಟಿಫೈಡ್ ಹೆಣಗಳು ಬಿದ್ದಿದ್ದಪ್ಪ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಹೆಣ್ಮಕ್ಳ ಮೇಲದು ರೇಪ್ ಆ್ಯಂಡ್ ಮರ್ಡರ್ ಕೇಸು ಸಿಗ್ತಾ ಇದ್ದಾವೆ. ಅನೇಕ ತಮ್ಮ ಜಮೀನು ಕಳ್ಕೊಂಡವ್ರದ್ದು ಸಣ್ಣಂಗೆ ಅದು ಭೂಮಿಯನ್ನು ಕಳ್ಕೊಂಡವ್ರು ಅವ್ರದ್ದು ಸಾವಾಗಿದ್ದಾವೆ, ಮತ್ತೇನೂ ಆಗಿದ್ದಾವೆ, ನಾಪತ್ತೆ ಆಗಿದ್ದಾರೆ ಅಂತ ಹೇಳಿದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಇವತ್ತು ಅತ್ಯಂತ ಕಾಂಪ್ಲೆಕ್ಸ್ ಈ ಧರ್ಮಸ್ಥಳ. ಇವತ್ತೇನು ಒಂದು ರೀತಿಯಿಂದ ಇದೆಲ್ಲದಕ್ಕೂ ಎನ್ಕ್ವೈರಿ ಆಗಲೇಬೇಕು. ಈ ದಿಸೆಯಲ್ಲಿ ನಮ್ಮ ತಿಮ್ರೋಡಿಯವರಾಗಿರ್ಬೋದು, ಮಟ್ಟನವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಆರೋಪ ಮಾಡೋದ್ರಲ್ಲೇ ಬಹಳ ಸತ್ಯದ. ಯಾಕಂದರೆ ಇಡೀ ತಮ್ಮ ಲೈಫನ್ನು ಅದಕ್ಕೆ ಅವರು ಡೆಡಿಕೇಟ್ ಮಾಡಿದ್ದಾರೆ, ಕೊಟ್ಬಿಟ್ಟಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ನಿಜವಾಗಿ ಇದೊಂದು ದೊಡ್ಡ ಸಾಹಸ ಅವರು. ಯಾಕಂದ್ರೆ ಧರ್ಮದ ಹೆಸರಿನಲ್ಲಿ, ಧರ್ಮದ ಒಂದು ಹಿನ್ನೆಲೆಯಲ್ಲಿ ಈ ಕೆಲಸ ಮಾಡುವಂಥ ಅಲ್ಲಿ ಜನ ಅವ್ರು ಯಾರು ಅನ್ನೋದು ಇವತ್ತು ಹೊರ ತೆಗಿಬೇಕಾಗಿದೆ. ಈಗಾಗಲೇ ಅದು ಹೆಚ್ಚು ಕಡಿಮೆ ಹೆಗಡೆಯವ್ರ ಮೇಲೆ ಈಗಾಗಲೇ ಆರೋಪಗಳಿದ್ದಾವೆ ಸಾಕಷ್ಟು. ಅದು ಎಲ್ಲಿಯವರೆಗೆ ಆರೋಪಗಳು ಸಿದ್ಧ ಆಗೋದಿಲ್ಲವೋ ಅಲ್ಲಿವರೆಗೆ ಅವ್ರ ಆರೋಪಿ ಅಷ್ಟ, ಅದು ನಾವು ಹೇಳಬೇಕಾಗಿದೆ. ಮತ್ತು ಯಾರ ಬಗ್ಗೆ ನೋಡಿ ಸಣ್ಣದಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ. ಏನೂ ಇರ್ಬೋದು ರಹಸ್ಯ. ಅದು ಈ ಪ್ರಮಾಣದಲ್ಲಿನ 1, 2, 3, 4 ಹೇಳ್ತಿಲ್ಲ ನಿಮ್ಗೆ ಆರಂಭದಲ್ಲ. ಅಷ್ಟಾಗಿದ್ರೆ ಇಷ್ಟೊಂದು ಏನು ಮರೆತು ಹೋಗ್ತಿದ್ರು ನಾವು ಜಗತ್ತು ಇತ್ತು ನೋಡಿದ್ರೆ ಆ ಶರೀರದ ಅಂಗಾಂಗಗಳು ಮಾರುವಂಥದ್ದಕ್ಕೆ ನಡೀತದೆ. ಅದಕ್ಕೆ ಕೊಲೆ ಆಗ್ತಾವೆ ಇವು ಅನ್ನೋದೊಂದು ದೊಡ್ಡ ಪ್ರಶ್ನೆ, ಇವತ್ತು ಮೂಲಭೂತ ಪ್ರಶ್ನೆ ನಿಂತ್ಬಿಟ್ಟದ. ಇದು ನಿಜ ಆದ್ರೆ ಅದು ಖಾಸಗಿ ಆಸ್ಪತ್ರೆಯಲ್ಲಿ ಅದು ಹೋಗಿದ್ದರಿಂದಾಗಿ ಈ ಸಮಸ್ಯೆ ಬರ್ಲಿಕ್ಕೆ ರೀ. ಸರ್ಕಾರಿ ಆಸ್ಪತ್ರೆಯಲ್ಲಿ ಆದರೆ ಮಾತು ಬೇರೆ ಆಗ್ತಿತ್ತು. 75 ಮಾತು ಹೆಚ್ಚು ಎಲ್ಲನೂ ಅದು ಆ ಒಂದು ಡ್ರೈವರ್ಗಳು ಇದು ಗಾಡಿಯ ಏನು ಮಾಸ್ಟರ್ಗೆ ಹಾಕುವಂಥ ಗಾಡಿಗಳು ಈಗಾಗಲೇ ಅವರ ಡ್ರೈವರ್ಗಳು ಕರೆಸಿ ಮಾತಾಡಿದ್ದಾಗಿದೆ. ಅವರು ತಮ್ಮ ಹೇಳಿಕೆಗಳು ಕೊಟ್ಟಿದ್ದಾರೆ. ತಾವು ಎಷ್ಟು ಒಯ್ದರು, ಎಷ್ಟು ಓದ್ತಾಯಿದ್ರು. ಅದು ಒಮ್ಮೆ ಹೋಗೋದು 8 ಸಾವಿರ ಇಲ್ಲ, 60 ಕಿಲೋಮೀಟ್ರಿಗೆ 8,000, 7,000, 6,000 ತೊಗೊಂಡಿದ್ದಾರೆ ಅಂತೇಳಿ ಸುದ್ದಿಗಳು ಇದ್ದಾವೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಯಾಕೆ ಕೊಟ್ಟರು, ಏನು ಕಾರಣ ಕೊಟ್ಟರು? ಅದು ಈ ಗ್ರಾಮ ಪಂಚಾಯತಿಯವರು ಏನು ಇದರ ಅರ್ಥ, ಇದು ಒಳಮರ್ಮೇನ. ಇನ್ನು SIT ದಿಶೆಯಲ್ಲಿ ತನ್ನ ಕೆಲಸ ಅಂತ ಶುರು ಮಾಡ್ಯದ. ಆದರೆ ಇನ್ನೂ ಅಷ್ಟೇ ದೀರ್ಘ ಕೇಳದ ಇಂಥ ಹತ್ಯೆಗಳಾಗ್ತಾಯಿದ್ರೆ ನಿಶ್ಚಿತವಾಗಿಯೂ ಇದು ಅತ್ಯಂತ ಕ್ರೌರ್ಯಯುತವಾದಂತಹ ಒಂದು ಘಟನೆಗಳಾಗ್ತವೆ. ಮತ್ತು ಏನೋ ಅದೊಂದು ಆಗಿ ಹೋಗಿದ್ರೆ ಬೇರೆ ಇತ್ತು. ಬಟ್ ಇಲ್ಲಿವರೆಗೆ 75 ಹೆಣಗಳು, ಅದಕ್ಕೂ ಹೆಚ್ಚು ಒಂದೇ ದಿನದಲ್ಲಿ ಬೆಳಗಿನಿಂದ ಸಾಯಂಕಾಲ ಒಳಗೆ ಪೋಸ್ಟ್ ಮಾರ್ಟಮ್ ಮಾಡಿ ಹೋಗಿದ್ದಾವೆ ಅಥವಾ ಅವತ್ತು ಹೋಗಿದ್ದಾವೆ ಅಂತೇಳಿ ರಿಪೋರ್ಟ್ಗಳು ಬರ್ತಾಯಿದ್ದಾವೆ. ಸ್ವತಃ ಡ್ರೈವರ್ಗಳು ಮಾತಾಡಿದ್ದಾರೆ. ಆ ಒಂದು ಹೆಣವನ್ನು ಒಯ್ಯೋ ಗಾಡಿಯ ಡ್ರೈವರ್ಗಳು ಅವರು ನೀವು ಕೇಳಿದಿರಿ, ಬೇರೆ ಬೇರೆ ಕಡೆ ನೋಡಿದಿರಿ. ಈಗ ಎಲ್ಲ ಮೀಡಿಯಾಗಳಲ್ಲೇ ಅವುಗಳ ಪ್ರಸಾರ ಆಗ್ತಾಯಿದೆ. ಒಟ್ಟಿನಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದರೆ ಇದು ಇವತ್ತು ಅನಿವಾರ್ಯ ಅನಿಸೋದು ಅಂಗಾಂಗಗಳನ್ನು ಈಗ ಹಿಂದಿನ ಎಪಿಸೋಡಲ್ಲಿ ಮಾಡಿದ್ದೆ ಅದನ್ನು. ಆದರೆ ಡೀಪಾಗಿ ಮಾತಾಡಿಲ್ಲ ನಿಮ್ಮೊಂದಿಗೆ. ಇದು ಅಲ್ಲಿ ನಡೀತಾ ಇದ್ರೆ, ಇದು ನಡೆದಿದ್ದರೆ ನಿಜವಾಗಿಯೂ ಖಂಡನಾರ್ಹರಲ್ಲ. ಅವ್ರು ಯಾರು ಮಾಡಿದಾರ ಅವ್ರ ಶಿಕ್ಷೆ ಆಗಲೇಬೇಕು, ಅವರ ಅಪರಾಧಿಗಳು ಜೈಲಿಗೆ ಹೋಗಲೇಬೇಕು ಅನ್ನುವಂಥದ್ದು ಅಲ್ಲಿ ಲೋಕಲ್ ಜನರ ಮತ್ತು ಎಲ್ಲ ಮೀಡಿಯಾಗಳ ಒಕ್ಕೊರೆಲ್ಲ ಒತ್ತಾಯ. ಸರ್ಕಾರ ದಿಸೆಯಲ್ಲಿ
ಶೀಘ್ರವಾದಂಥ ಮತ್ತು ತೀವ್ರವಾದಂಥ ಸತ್ಯವನ್ನು ಹೊರಗೆ ಹಾಕಿಸೋದಕ್ಕೆ SIT ಇನ್ನಷ್ಟು ಅಧಿಕಾರ ಕೊಟ್ಟು ಆ ಕೆಲಸ ಮಾಡಿಸಿದರೆ ಇನ್ನೂ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಇಂಥ ಹತ್ಯೆಗಳು ನಿಲ್ಲಲಿ ಅಂತ ಮತ್ತೊಮ್ಮೆ ಬಯಸ್ತಾ ನನ್ನ ಅನಿಸಿಕೆಲ್ಲ ಮಾತುಗಳ ಬಂದ ಸುದ್ದಿಗಳಾಧಾರದ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ರೆ H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು.